ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಪಾಕಿಸ್ತಾನ ಹಾಗೆ ಭಾರತ ಇವೆರಡರ ಮಧ್ಯೆ ಈಗ ಸ್ವಲ್ಪ ಮಟ್ಟಿಗೆ ಯುದ್ಧ ನಡೀತಾ ಇದೆ. ಇದಕ್ಕೆ ಕಾರಣ ಉಗ್ರಗಾಮಿಗಳು ಎಸಗಿದಂತಹ ಕೃತ್ಯ. 26 ಮಂದಿಯನ್ನು ಬಲಿ ತಗೊಳ್ತು. 26 ಮಂದಿ ಒಂದೇ ಸಾರಿ. ಆದರೆ ಅದಕ್ಕೆ ಮುಂಚೆ ಸಾಕಷ್ಟು ಬಾರಿ ಬಾಂಬ್ ದಾಳಿಗಳು, ಬಾಂಬೆ, ಹಾಗೆ ನಮ್ಮ ಏನು ಪಾರ್ಲಿಮೆಂಟ್ ಹೌಸ್ ಇದೆ ಅದರ ಮೇಲೆ, ಹಾಗೆ ಬಾಂಬೆನಲ್ಲಿ ಏನು ಹೋಟೆಲ್ ಇದೆ, ಇತ್ಯಾದಿ ಕಡೆ ಎಲ್ಲ ಕಡೆ ದಾಳಿಗಳು ಉಗ್ರಗಾಮಿಗಳದ್ದು ಆಗುತ್ತೆ. ಇದೇನು ವಿಷಯ ಅಂತ ಕೇಳಬೇಡಿ, ಇದೆಲ್ಲರೂ ಗೊತ್ತಲ್ಲ, ನ್ಯೂಸ್ನಲ್ಲೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ. ಹೌದು, ನಿಜ. ಆದರೆ 1971 ಅನಂತರ 74 ಆ ಮಧ್ಯಗಳಲ್ಲಿ ಯುದ್ಧ ಆಯಿತು. ಸ್ವತಂತ್ರ ಬಂದ ಮೇಲೆ ಬಾಂಗ್ಲಾದೇಶ ಸಪರೇಟ್ ಆಯಿತು. ಅನಂತರ 1999 ಕಾರ್ಗಿಲ್ ಯುದ್ಧ ಎಲ್ಲ ಬರ್ತಲ್ಲ. ಅನಂತರ ಪುಲ್ವಾಮಾ ದಾಳಿ, ಅದಾದ ನಂತರ ಈಗ ಪಹಲ್ಗಾಮ್ ಇರಬೇಕು. ಪಹಲ್ಗಾಮ್ ಅದಕ್ಕೆ ಮೊದಲು ಯೂರಿ ದಾಳಿ, ಇದೆಲ್ಲ ಆಯಿತು. ಸಾಲದಕ್ಕೆ ಚೈನಾನವರು ಹಿಂದೆ 64 ಅನಿಸುತ್ತೆ, 1964 ನೆಹರು ಇರೋ ಕಾಲದಲ್ಲಿ ದಲೈ ಲಾಮಾ ಇಲ್ಲಿ ಬಂದರು. ಆ ಸಮಯದಲ್ಲಿ ಕೂಡ ಯುದ್ಧಗಳು ಆಗಿದೆ. ಸಾಕಷ್ಟು ಭೂಮಿಯನ್ನು ಭಾರತ ಕಳ್ಕೊಂತು. ಅಶೋಕ ಚಕ್ರವರ್ತಿ, ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿ, ಬಿಂದುಸಾರ, ತದನಂತರ ಚಾಣಕ್ಯ, ಅಶೋಕ ಚಕ್ರವರ್ತಿ ಕಾಲದಲ್ಲಿ ಅಖಂಡ ಭಾರತ, ಅಫ್ಘಾನಿಸ್ತಾನ, ಆ ಕಡೆ ಇರಾನ್, ಇರಾಕ್, ಈ ಕಡೆ ಚೈನಾ, ಟಿಬೆಟ್, ನೇಪಾಳ, ಇಂಡೋನೇಷ್ಯಾ, ಶ್ರೀಲಂಕಾ, ಸಾಕಷ್ಟು ದೊಡ್ಡ ಭೂಮಿ ಇತ್ತು ಭಾರತ ದೇಶ. ಆದರೆ ಎಲ್ಲವನ್ನೂ ಕಳ್ಕೊಂಡು ಇವತ್ತು ಭಾಳ ಚಿಕ್ಕದಾಗಿ ಬಂದಿದೆ. ಅದರಲ್ಲೂ ಹರಿಸಿಂಗ್ ರಾಜ ಸ್ವತಂತ್ರ ಬಂದ ಮೇಲೆ 1947 ನಂತರ ಕೇವಲ 2 ವರ್ಷದಲ್ಲಿ 48 ಅನಿಸುತ್ತೆ, ಹರಿಸಿಂಗ್ ಜಮ್ಮು ಕಾಶ್ಮೀರ ಅಲ್ಲಿ ಏನಿದೆ ಇವತ್ತು POC ಆಕ್ರಮಿತ ಪಾಕ್, ಆ ಒಂದು ಜಾಗ ಏನಿದೆ ಲಡಾಖ್ ಆ ಕಡೆ, ಕಾಶ್ಮೀರ, ಜಮ್ಮು ಆ ಕಡೆ ಒಂದಷ್ಟು ಪಾಕಿಸ್ತಾನ ವಶ ಮಾಡಿಕೊಳ್ತು. ಆಗ ಹರಿಸಿಂಗ್ ಅಲ್ಲಿ ರಾಜ ಆಗಿದ್ರೆ ಸ್ವತಂತ್ರವಾಗಿರ್ತೀನಿ ಅಂತ. ಇಲ್ಲಿ ಏನೇ ಇರಲಿ ವಿಚಾರ, ಎಲ್ಲ ಅಷ್ಟಷ್ಟು ಕಳ್ಕೊತಾ ಬರಬೇಕಾಯ್ತು. ಅಷ್ಟೆಲ್ಲ ಕಳ್ಕೊಳ್ಳೋಕೆ ಮೊದಲು ಹಿಂದೆ ಯಾರ್ಯಾರೋ ಬಂದರು, ಅವನು ಮೊಹಮ್ಮದ್ ಬಿನ್ ತುಗ್ಲಕ್, ಮಲ್ಲಿಕಾಪುರ, ಇನ್ನೊಂದು ಮತ್ತೊಂದು, ಇವನು ಅಂತ ಯಾವನೋ ಬಂದು ಅಯೋಗ್ಯರು ದೇಶನ ಲೂಟಿ ಮಾಡಿ ಇಡೀ ದೇವಸ್ಥಾನಗಳು ಇನ್ನೊಂದು ಮತ್ತೊಂದು ಎಲ್ಲ ಹೊಡೆದು ಹಾಳು ಮಾಡಿ ಹೋದರು, ದೋಚ್ಕೊಂಡು ಹೋದರು. ಆದರೂ ಇಷ್ಟ ಉಳ್ಕೊಂತು. ಆ ಬ್ರಿಟಿಷರು ಬಂದರು, ಅವರು ಹೋದರು, ಫ್ರೆಂಚರು ಬಂದರು, ಅವ್ರು ಹೋದರು, ಡಚ್ಚರು ಬಂದರು, ಅವ್ರು ಹೋದರು, ರೋಮನ್ರು ಬಂದು ಅವ್ರು ಹೋದರು, ಎಲ್ಲರೂ ದೋಚ್ಕೊಂಡು ಹೋದವರೇ ಇಲ್ಲಿ ಬಂದು. ಆದರೆ ಇಲ್ಲಿರೋ ಕೆಲವು ಇನ್ನೂ ಅಯೋಗ್ಯರಿಗೆ ಬುದ್ಧಿ ಇಲ್ಲ, ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ವಿಚಿತ್ರವಾಗಿ ಆಡ್ತಾರೆ. ಈಗ ಉಗ್ರಗಾಮಿಗಳ ಕಾಟ, ಅದಕ್ಕೆ ಇಲ್ಲವರ ಕೆಲವರು ಅವರಿಗೆ ಸಹಕಾರ. ಏನೇ ಆಗಲಿ, ಈಗ ಯುದ್ಧ ಸ್ಟಾರ್ಟ್ ಆಗಿದೆ, ಯುದ್ಧ ನಡೀತಾ ಇದೆ. ಇವತ್ತು ತಾರೀಕು 10 5ನೇ ತಿಂಗಳು 2025 ಇಸ್ವಿ. ನಾನು ಈ ಸಭೆಯಲ್ಲಿ ಮಾತ್ರ ಮಾತಾಡ್ತಾಯಿದ್ದೀನಿ. ನೋಡಿ, ಯುದ್ಧ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮೇ ಯಾರೋ ಕ್ಯಾಪ್ಟನ್ ಅಭಿನಂದನ್ ಇರಬೇಕು, ಅವ್ರನ್ನ ಕಳಿಸಿದ್ರು. ಏನೋ ಪ್ಲೇನಲ್ಲಿ ಹೋದರು, ಏನೋ ಜೆಟ್ಟಲ್ಲಿ ಹೋದರು, ಏನೋ ಅವ್ರದ್ದೇ ಅದು ಏರ್ಕ್ರಾಫ್ಟ್ ಇರುತ್ತೆ ಆರ್ಮಿದು, ಅದರಲ್ಲಿ ಹೋದರು. ಏನೋ ಬಾಂಬ್ ಹಾಕಿದ್ರು, ಅಲ್ಲಿ ಸಿಕ್ಕಾಕೊಂಡ್ರು, ಅವ್ರು ಹಿಡ್ಕೊಂಡ್ರು. ಆಮೇಲೆ ಅವ್ರು 2 ದಿನ ಇಟ್ಕೊಂಡ್ರು, ಕಾಪಿ ಟೇ ಕೊಟ್ಟರು, ಏನೋ ವಾಪಸ್ ಕಳಿಸಿದ್ರು, ಇವ್ರು ಬಿಡಿಸ್ಕೊಂಡು ಬಂದರು. ಅಷ್ಟಕ್ಕೆ ಕತೆ ಮುಗಿದಾಯಿತು. ಆಗ ಆ ಸಾಕ್ಷಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಯುದ್ಧ ಮಾಡೋದಕ್ಕೆ ಅಂತ ಇಲ್ಲಿ ಕೆಲವು ವಿರೋಧ ಪಕ್ಷದವ್ರು ಗಲಾಟೆ ಮಾಡಿದ್ರು. ಏನು ಸಾಕ್ಷಿ ಇದೆ ನೀವು ಯುದ್ಧ ಮಾಡಿರೋದಕ್ಕೆ ಅಂತ?
ನೀವು ಹೋದ್ರಿ ಸುಮ್ಮನೆ ಎಲ್ಲ ಓಡ್ಬಿಡ್ತಾಯಿದ್ದೀರ, ಟುಸ್ಪಾಟ್ ಹಾಕಿ ಮಾಡಿದ್ದೀರ ಅಂದರು. ಈಗ ಯುದ್ಧ ಸ್ಟಾರ್ಟ್ ಆಗಿದೆ, ಈಗ ಆಧಾರಗಳಿದೆ, ಸಾಕ್ಷಿ ಇದೆ. ಆದರೆ ಯುದ್ಧ ಸ್ಟಾರ್ಟ್ ಆಗಿದೆ ಒಪ್ಕೊಳ್ತೀನಿ. ಮಸೂದ್ ಅಜರ್ ಇರಬೇಕು, ಅಫ್ಜಲ್ ಗುರು. ಅವನ ಮನೆ ಮೇಲೆ ದಾಳಿಗೆ 10 ಜನ 12 ಜನ ಅವನ ಫ್ಯಾಮ್ಲಿ ಎಲ್ಲ ಹೋಗಿದೆ. ಅವನೇನು ಕಡಿಮೆ ಇಲ್ಲ. ಈ ಬಾಂಬೆನಲ್ಲಿ ವೆಸ್ಟರ್ನ್ ಹೋಟ್ಲ್ ಇದೆಯಲ್ಲ, 5 ಸ್ಟಾರ್ ಹೋಟೆಲ್, ಅಲ್ಲೆಲ್ಲ ಬಾಂಬುಗಳು ಹಾಕಿದ್ದವನು ಸ್ಟಾರ್ ಹೋಟ್ಲುಗಳ ಮೇಲೆ. ಸ್ಟಾರ್ ಹೋಟ್ಲುಗಳಿಗೆ ಕಳಿಸಿದ್ದ ಉಗ್ರವಾದಿಗಳನ್ನು ಎಲ್ಲ ಶೂಟ್ ಮಾಡಿ ಬಿಸಾಕಿದ್ರು ಉಗ್ರವಾದಿಗಳು. ಆ ಟೈಮಲ್ಲಿ ಸಾಕಷ್ಟು ಮಂದಿ ಮಕ್ಕಳು, ಮರಿ, ಹೆಂಗಸರು, ಗಂಡಸರು ಎಲ್ಲ ಸತ್ತು ಹೋಗಿದ್ರು. ಹಿಜ್ಬುಲ್ ಮುಜಾಹಿದ್ದೀನ್, ಜೈಷೆ ಮೊಹಮ್ಮದ್ ಇದ್ದಾರಲ್ಲ, ಆ ಉಗ್ರವಾದಿ ಲೀಡ್ರು, ಅವನು ಇಲ್ಲೇ ಇದ್ದವನು. ಅವನ್ನ ಬಿಡಿಸ್ಕೊಂಡು ಹೋದರು. ಆವಾಗ ಅಫ್ಘಾನಿಸ್ತಾನದಲ್ಲಿ ಇಳಿಸಿದ್ರು ಪ್ಲೇನ್ನ. ಆ ಟೈಮಲ್ಲಿ ವಾಜಪೇಯಿ ಪ್ರೈಮ್ ಮಿನಿಸ್ಟ್ರು. ಆದರೆ ಅವನ್ನ ಬಿಟ್ಟಿದ್ದು, ನಮ್ಮವ್ರನ್ನ ಬಿಡಿಸ್ಕೊಂಡು ಬಂದಿದ್ದು, ಇದೆಲ್ಲ ರಾಜತಾಂತ್ರಿಕವಾಗಿ ಸರಿ ಇರ್ಬೋದು. ಕರೆಕ್ಟಾಗಿ ಹೇಳಬೇಕಂದ್ರೆ ಆ ರೀತಿ ಅವರೆಲ್ಲ ಕಿಡ್ನಾಪ್ ಮಾಡಿದಾಗ, ಹೈಜಾಕ್ ಮಾಡಿದಾಗ, ಪ್ಲೇನ್ಗಳನ್ನು ಟ್ರೈನ್ ಹೈಜಾಕ್ ಮಾಡಿದಾಗ ಬಿಡ್ರಿ ಮಾಡ್ರಿ ಅಂದರೆ ಯಾವ ಕಾರಣಕ್ಕೂ ಬಿಡಬಾರ್ದು. ನಮ್ಮವ್ರು ಎಷ್ಟು ಜನ ಹೋದರೂ ಪರವಾಗಿಲ್ಲ, ಬಿಡಬಾರ್ದು. ಇದು ನನ್ನ ವೈಯಕ್ತಿಕ ವಿಚಾರ. ಎರಡನೇದು, ಯುದ್ಧ ಸ್ಟಾರ್ಟ್ ಮಾಡಿದ್ದೀರ. ಈಗ ಸ್ಟಾರ್ಟ್ ಆಗಿದೆ ಪಾಕಿಸ್ತಾನ ಇಂಡೋ ಪಾಕ್ ಯುದ್ಧ ಅಂತಿರಲ್ಲ, ಹಾಗೆ ಇದನ್ನು ಟುಸ್ ಪಟಾಕಿಗಳಾಗಬಾರ್ದು. ಈ ಕಡೆ ಟುಸ್ ಪಟಾಕಿ, ಆ ಕಡೆ ಟುಸ್ ಪಟಾಕಿ, ಲಕ್ಷ್ಮೀ ಪಟಾಕಿಗಳು ಟೆಸ್ಟಿಂಗ್ ಮಾಡ್ಕೊಳ್ಳೋದು. ನೋಡ್ರಿ ನಮ್ಮ ಹತ್ರ ಹೆಂಗಿದೆ ರಾಕೆಟ್, ನೋಡಿ ಹೆಂಗಿದೆ ಅಂತ ಇವರು ಟೆಸ್ಟಿಂಗ್ ಮಾಡ್ಕೊಳ್ಳೋದು. ಅವರು ನಮ್ಮ ಹತ್ರ ಹೆಂಗಿದೆ ನೋಡ್ರಿ ರಾಕೆಟ್ ಅಂತ ಟೆಸ್ಟ್ ಮಾಡೋದು, ಆಟ ಆಡೋದು. ಅಲ್ಲಿ ಕೂತ್ಕೊಂಡು ಅವರು ರಿಮೋಟ್ ಕಂಟ್ರೋಲ್ಗಳಲ್ಲಿ ಡ್ರೋನ್ಗಳು ಆರ್ಕೆ ಮಾಡೋದು. ಡ್ರೋನ್ ಬಾಂಬ್ಗಳು ಹೊತ್ಕೊಂಡು ಬಂದು ಹಾಕೋದು ಈ ಕಡೆ. ಅವು ಹೆಂಗೆ ಆನ್ ಆಗ್ತವೆ ಅಂತ ಇವರು, ಹೆಂಗೆ ನಾವು ಅದನ್ನು ಹೊಡಿತೀವಿ ನೋಡ್ರಿ ಅಂತ ಇವ್ರು ಹೊಡೆಯೋದು. ಅವರು ಹೆಂಗೆ ಆರ್ತಾವೆ ನೋಡೋಣ ಅಂತ ಅವರು ಟೆಸ್ಟ್ ಮಾಡೋದು. ಯಾವ್ಯಾವ ದೇಶದಾಗ ತೊಗೊಂಬಿಟ್ಕೊಂಬಿಟ್ಟಿರ್ತಾರೆ ಬತ್ತಳಿಕೆಯಲ್ಲಿ. ಇವರು ಅಷ್ಟೇ ರೆಡಿ ಮಾಡ್ಕೊಬಿಟ್ಟಿರ್ತಾರೆ. ಆ ಕಡೆ ಬಿಡೋದು, ಅವರು ಹೊಡೆಯೋದು. ಇವರು ಚೆಕ್ ಮಾಡೋದು, ಅವ್ರಿಗೆ ಹೊಡೆಯೋಕೆ ಆಯ್ತಾ ಇಲ್ಲ ಅಂದ್ಬಿಟ್ಟು. ಅವರು ಆ ಕಡೆ ಚೆಕ್ ಮಾಡೋದು, ಇದು ಆಯ್ತಾ ಇಲ್ಲ ಹೊಡಿಲಿಕ್ಕೆ ಅಂತ. ಈ ಥರ ಒಬ್ರಿಗೊಬ್ರು ಟೆಸ್ಟಿಂಗ್ಗಳು ಮಾಡ್ಕೊಳ್ಳೋದು. ಈಗೇನು ಪರಿಸ್ಥಿತಿ ಅದು ಆಗ್ತಾಯಿದೆ. ಆದರೆ ಇದು ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಓ ದೇಶ ಪ್ರೇಮ, ಓ ದೇಶ ಪ್ರೇಮ, ಓ ದೇಶ ಪ್ರೇಮ, ಓ ನಮ್ಮ ದೇಶಕ್ಕೆ ಹಿಂಗೆ ಅಂದ್ಬಿಟ್ಟು, ಓ ನಮ್ಮ ದೇಶ ಪರವಾಗಿ ಮಾತಾಡಲಿಲ್ಲ. ನಾನು ಎರಡೂ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬರೀ ಎರಡೇ ಅಲ್ಲಪ್ಪ, ಈ ಭೂಮಿ ಮೇಲೆ ಇರೋ ದೇಶಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದೋ ಒಂದೆರಡು ವೀರ ಶೂರ ದೇಶ ಪ್ರೇಮ ಅಂತ ಇರುತ್ತಲ್ಲ, ಯಾವುದೋ ಒಂದೆರಡು ಅಷ್ಟೇ ಪ್ರಾಮಾಣಿಕವಾಗಿರೋದು, ಇನ್ನೆಲ್ಲ ಅಷ್ಟೇ ಬಿಡಿ. ಆದರೆ ಈಗ ಇದೊಂದು ಅಗ್ನಿ ಪರೀಕ್ಷೆ ಭಾರತ ದೇಶಕ್ಕೆ ಇರೋದು ಹೇಳ್ಬಿಡ್ತೀನಿ. ಯಾಕೆಂದರೆ ಉಗ್ರವಾದಿಗಳು, ಅವನ ಮನೆಯೆಲ್ಲ ನಾಶ ಆಗಿದೆ. ಅವನ ಹೆಸರೇನು ಅಜರ್ ಮಸೂದ ಅಫ್ಜಲ್ ಗುರುನ, ಅವನದು ಮನೆ ನಾಶ ಆಗಿದೆ, ಅವನ ಫ್ಯಾಮಿಲಿಗಳು ನಾಶ ಆಗಿದೆ. ಇನ್ನೂ ಒಂದಷ್ಟು ಉಗ್ರವಾದಿಗಳು ನಾಶ ಆಗಿದ್ದಾರೆ, ಅವ್ರ ಕ್ಯಾಂಪುಗಳೆಲ್ಲ ಹೋಗಿದೆ. ಆದರೆ ಹೇಳಿ ಕೇಳಿ ಮೊದಲೇ ಅವ್ರಿಗೆ ದಯ ದಕ್ಷಿಣೆ ಇಲ್ಲದಿರೋರು, ಮೃಗಗಳಿಗಿಂತ ಕಡೆಯಾಗಿ ಬದುಕ್ತಾರೆ. ಈ ರೀತಿ ಎಲ್ಲರೂ ಅವ್ರನ್ನ ಟೀಕೆ ಮಾಡ್ತಾರೆ. ಆದರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀವಿ ಅಂತ ಅವ್ರು ಸಮರ್ಥನೆ ಮಾಡ್ಕೊತಾರೆ. ಇಲ್ಲಿ ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲಿ ಇವ್ರು ಇರ್ತಾರೆ, ಉಗ್ರವಾದಿಗಳು ಅಂತ ಕರೀತಾರೆ. ಏನೇ ಆಗಲಿ, ಅವ್ರದ್ದೇ ಆದ ಕಷ್ಟಗಳು ಅವ್ರದ್ದು, ಇವ್ರದ್ದೇ ಆದ ತಾಪತ್ರಗಳು ಇವ್ರದ್ದು. ಆದರೆ ಮಧ್ಯದಲ್ಲಿ ನಾವು ಸಾಧುಗಳಿದ್ದೀವಿ. ನಾಗಾ ಸಾಧುಗಳು ಅಂತ ನೀವು ಕೇಳಿರ್ತೀರ. ಧರ್ಮಕ್ಕೆ ಚ್ಯುತಿ ಬಂದಾಗ, ಸಂಸ್ಕಾರ ಸಂಸ್ಕೃತಿಗೆ ಚ್ಯುತಿ ಬಂದಾಗ, ದೇಶಕ್ಕೆ ಅಪಾಯ ಬಂದಾಗ ನಾಗಾ ಸಾಧುಗಳು ಈ ಯುದ್ಧದಲ್ಲಿ ಭಾಗಿಯಾಗೋದು ಒಳ್ಳೆಯದು. ಇದು ನನ್ನ ಅಭಿಪ್ರಾಯ. ಹಾಗೆ ಸೈನ್ಯ, ವರ್ಷಗಟ್ಟಲೆ ಸೈನ್ಯ ತರಬೇತಿ ಪಡೆದಿರುತ್ತೆ. ಸಾಕಷ್ಟು ಹೊಸ ಆವಿಷ್ಕಾರಗಳಾಗಿ ಅಪ್ಡೇಟ್ ಆಗಿ ಹೊಸ ಯಂತ್ರೋಪಕರಣಗಳು, ಯುದ್ಧ ಸಾಮಗ್ರಿಗಳು, ಯುದ್ಧ ಮಾಡ್ತಕ್ಕಂಥ ಸಾಮಗ್ರಿಗಳು, ಅದು ಎಲೆಕ್ಟ್ರಿಕಲ್ಲು, ಹಾಗೆ ನ್ಯೂಕ್ಲಿಯರು, ಇನ್ನೊಂದು ಮತ್ತೊಂದು ಇರ್ತದೆ. ಆದರೆ ಅಣು ಬಾಂಬ್ ಹೊಂದಬಾರ್ದು, ಇದು ನನ್ನ ಅಭಿಪ್ರಾಯ. ಮೊದಲನೇದು, ಯಾವುದೇ ದೇಶ ಆಗಲಿ ಅಣು ಬಾಂಬನ್ನು ಹೊಂದಬಾರ್ದು. ಬೇಕಾದ್ರೆ ದೇಶನೇ ಕಳ್ಕೊಬಿಡೋಣ, ಅಣು ಬಾಂಬ್ ಹೊಂದಬಾರ್ದು, ಇದು ನನ್ನ ಅಭಿಪ್ರಾಯ. ಭಾರತ ಪಾಕಿಸ್ತಾನ ಇವತ್ತು ಅಣು ಬಾಂಬನ್ನು ಹೊಂದಿರತಕ್ಕಂಥ ದೇಶಗಳು. ಇದನ್ನು ನಾನು ಕಟುವಾಗಿ ವಿರೋಧಿಸ್ತೀನಿ. ಇದಕ್ಕೆ ನನ್ನ ಪ್ರೋತ್ಸಾಹ ಇರೋದಿಲ್ಲ. ಒಬ್ಬ ಭಾರತೀಯ ಪ್ರಜೆ ಆಗಿ ನಾನು ಈ ಅಣು ಬಾಂಬು ನಮ್ಮ ದೇಶದಲ್ಲಿ ಇಟ್ಕೊಂಡಿರೋದಕ್ಕೆ ನನ್ನ ಸಹಕಾರ ಇರೋದಿಲ್ಲ. ಜಪಾನ್ ಹಿರೋಶಿಮಾ ನಾಗಸಾಕಿ ಮೇಲೆ ಆದ ಘಟನೆ ಅಂದ್ಕೊಂಡ್ರೆ ಅದು ಯಾವತ್ತೂ ತಡ್ಕೊಳಕ್ಕಾಗಲ್ಲ.
ಅಣು ಬಾಂಬು ಚಿಕ್ಕ ರಾಷ್ಟ್ರ ಆಗಲಿ ದೊಡ್ಡ ರಾಷ್ಟ್ರ ಆಗಲಿ ಅಣು ಬಾಂಬನ್ನು ಹೊಂದಬಾರ್ದು. ಒಂದು ವೇಳೆ ಯುದ್ಧ ಮಾಡೋ ತಾಕತ್ತಿದೆಯಾ ಯುದ್ಧ ಮಾಡಿರಿ, ಇಲ್ಲ ಸೋಲ್ರಿ, ಸಾಯಿರಿ, ಸ್ವರ್ಗಕ್ಕೆ ಹೋಗ್ತೀರ. ಆದರೆ ಅಣು ಬಾಂಬುಗಳು ಒಂದು ನಾವು ಯುದ್ಧ ಮಾಡ್ತೀವಿ, ಅಣು ಬಾಂಬ್ ಹಾಕ್ತೀವಿ ನೋಡ್ರಿ ಪಾಕಿಸ್ತಾನವರು ಹೆಂಗೆ ಬೆದರಿಕೆ ಹಾಕ್ತಾರೆ ಇವತ್ತು ಭಾರತದ ಮೇಲೆ. ನಾವು ಬಾಂಬ್ ಹಾಕ್ತೀವಿ, ನಮ್ಮ ಹತ್ರ ಅಣು ಬಾಂಬ್ ಇದೆ, ನಾವು ಅಣು ಬಾಂಬ್ ಹಾಕ್ತೀವಿ ಬೆದರಿಕೆ ಹೊಡ್ತಿದ್ದಾರೆ. ಅಂದರೆ ಯುದ್ಧ ಮಾಡೋ ತಾಕತ್ತಿಲ್ವಾ? ನಾವು ಬರ್ಸಾಗಿ ಹೇಳ್ತೀನಿ, ಅಣು ಬಾಂಬ್ ಕಡೆ ನೀವು ತೋರಿಸ್ತಾ ಇದ್ದೀರಿ, ನಮ್ಮ ಹತ್ರ ಅಣು ಬಾಂಬ್ ಐತೆ ಅಂತ. ಭಾರತದಲ್ಲೂ ಅಣು ಬಾಂಬ್ ಐತೆ ಇಲ್ವಾ? ಅದಕ್ಕಿಂತ ಹತ್ತರಷ್ಟಿದೆ. ಆದರೆ ಹೇಳ್ಕೊತಾ ಇಲ್ಲ, ಇಲ್ಲಿ ಧಮಕೆ ಆಗ್ತಾಯಿಲ್ಲ, ಬೆದರಿಕೆ ಆಗ್ತಾಯಿಲ್ಲ ಭಾರತದವ್ರು. ಆದರೆ ಪಾಕಿಸ್ತಾನದವ್ರು ಆಗ್ತಿದ್ದಾರೆ. ಅವ್ರಿಗೆ ಸುತ್ತಲೂ ಅವ್ರ ದೇಶಗಳವರೇ ಅವ್ರಿಗೆ ಶತ್ರುಗಳು. ಆದರೆ ಅದು ಗೊತ್ತಿಲ್ಲ ಅವ್ರಿಗೆ. ಅಣು ಬಾಂಬ್ ಇದೆ ನಮ್ಮ ಹತ್ರ ಅಂತಾರೆ. ಹಾಗಾದರೆ ಯುದ್ಧ ಮಾಡೋ ತಾಕತ್ತು ನಿಮಗಿಲ್ಲ. ಇದು ಒಂದು ಕತೆ. ಅಣು ಬಾಂಬ್ ಇದೆ, ಅಣು ಬಾಂಬ್ ಹೊಂದಬಾರ್ದು. ಅಣು ಬಾಂಬ್ ಹೊಂದಿದ್ದಾರೆ ಅಂದರೆ ಅಲ್ಲಿಗೆ ಅವ್ರ ವೀಕ್ನೆಸ್ ಅಂತ ಅರ್ಥ ಆಗುತ್ತೆ. ಭಯ ಅನ್ನೋದು ಅವ್ರಿಗಿದೆ ಅನ್ನೋದು ಅರ್ಥ ಆಗುತ್ತೆ. ಯಾರೋ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅನ್ನೋ ಭಯ ಇದೆ. ಯಾರೋ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಪರ್ಯಾಯವಾಗಿ ನಾವು ಬೇರೆ ಆವಿಷ್ಕಾರಗಳು, ವಿಜ್ಞಾನ ಮುಂದುವರೆದಿದೆ, ಸೈನ್ಸ್ ಮುಂದುವರೆದಿದೆ, ಬೇರೆ ಥರ ಆಯಾಮಗಳು, ಬೇರೆ ಥರ ಅಸ್ತ್ರಗಳು, ಬೇರೆ ಥರ ಟೆಕ್ನಾಲಜಿಯನ್ನು ಇಟ್ಕೋಬೇಕು. ನಿಷ್ಕ್ರಿಯಗೊಳಿಸ್ತಕ್ಕಂಥ ವಸ್ತುಗಳನ್ನು ವಿರೋಧ ಮಾಡ್ತಕ್ಕಂಥ ಆಕಾಶದಲ್ಲೇ ಹೊಡೆದುರುಳಿಸ್ತಕ್ಕಂಥ ಸಾಮರ್ಥ್ಯ, ಹಾಗೆ ಚಾಣಕ್ಯತನ, ಬುದ್ಧಿವಂತಿಕೆ, ಜ್ಞಾನ ಇವೆಲ್ಲ ಇದ್ದರೆ ಅಣು ಬಾಂಬ್ ಅವಶ್ಯಕತೆ ಯಾವತ್ತಿಗೂ ಇಲ್ಲ. ಅದು ಬೇಕಾಗಿಲ್ಲ ನಮಗೆ. ನಮ್ಮಲ್ಲೇ ಆ ತಾಕತ್ತಿದ್ರೆ, ನಮ್ಮಲ್ಲೇ ಒಳ್ಳೆಯ ವಿವೇಕ, ಒಳ್ಳೆಯ ಬುದ್ಧಿವಂತಿಕೆ, ಒಳ್ಳೆಯ ಜ್ಞಾನ ಇದ್ದರೆ ಖಂಡಿತ ಅಣು ಬಾಂಬ್ ಅವಶ್ಯಕತೆ ಇಲ್ಲವೇ ಇಲ್ಲ. ಆಗ ನಮ್ಮಂಥ ವೀರರು ಶೂರರು ಬೇರೆಯವರಲ್ಲ. ಇದು ನನ್ನ ಅಭಿಪ್ರಾಯ. ಎರಡನೇದು, ಈಗ ಹೆಂಗೋ ಯುದ್ಧ ಸ್ಟಾರ್ಟ್ ಆಗಿಬಿಟ್ಟಿದೆ, ಇದನ್ನು ನಿಲ್ಲಿಸಬಾರ್ದು ಯಾವ ಕಾರಣಕ್ಕೂ. ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಬೇಕು. ಆ ಲಡಾಖ್ ಆ ಕಡೆ ಏನು LOC ಇದೆ, ಏನು ಲೈನ್ ಆಫ್ ಕಂಟ್ರೋಲ್ ಇದೆ, ಏನು ವಿಶ್ವಸಂಸ್ಥೆಯಿಂದ ಆವಾಗ ಏನು ಘೋಷಣೆ ಆಗಿತ್ತು, ಅದೀಗ ಬಿಡುಗಡೆ ಅವರೇ ಹೇಳಿದ್ದಾರೆ ಪಾಕಿಸ್ತಾನವ್ರು, ನಾವು ಅದರಿಂದ ಹೊರಗೆ ಬರ್ತೀವಿ ಅಂತ, ಲೈನ್ ಆಫ್ ಕಂಟ್ರೋಲಿಂದ. ಆಗಿದ್ಮೇಲೆ ಈಗ ಯುದ್ಧ ಮಾಡ್ಬೋದು. ಅದನ್ನು ವಶ ಮಾಡ್ಕೋಬೇಕು. ಏನು ಆಕ್ರಮಿತ ಕಾಶ್ಮೀರ, ಆಕ್ರಮಿತ ಪಾಕ್ನವರು, ಆಕ್ರಮಿತ ಪಾಕ್ ಅಂತೀವಿ ನಾವು, LOC ಅಂತ, POC ಅಂತ ಏನೋ ಒಂದು ಹೇಳ್ತೀರಲ್ಲಪ್ಪ, ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅದನ್ನು ಬಿಡಿಸ್ಕೋಬೇಕು. ಒಂದು ವೇಳೆ ಅದನ್ನು ಬಿಡಿಸ್ಕೊಳ್ದೆ ಯುದ್ಧ ನಿಲ್ಲಿಸ್ಬಿಟ್ರೆ, ನಿಜ ಹೇಳ್ತೀನಿ, ಇದಕ್ಕಿಂತ ಮೂರ್ಖತನ ಕೆಲಸ ಬೇರೊಂದಿಲ್ಲ. ಈಗಾಗಲೇ ವಿರೋಧ ಪಕ್ಷದವರು ಅವರು ಇವರು BJP ಅವರು ಮಾಡ್ತಾರೋ ಕುತಂತ್ರ ಇದು. ಎಲೆಕ್ಷನ್ ಬರ್ತಾ ಇದೆ, ಇನ್ನೊಂದು ವರ್ಷ ಇದೆ, ಅದಕ್ಕೆ ಇವಾಗ ಇಲ್ಲಿ 26 ಜನ ಬಲಿ ಆದರು. ಇದಕ್ಕೆ ಕಾರಣ BJP ಅವರೇ ಇದನ್ನು ಮಾಡಿಸಿರೋದು ಅಂತ ಹೇಳ್ಕೊತಾ ಇದ್ದಾರೆ. BJP ಅವರೇ ಮಾಡಿಸಿರೋದು ಇದನ್ನು, ಅವಾಗವಾಗ ಹಿಂಗೆ ಮಾಡಿಸ್ತಾರೆ ಅಂತ. ಅದು ಯಾರೋ ಒಬ್ಬ ಅಮ್ಮ ಆ ನ್ಯೂಸಲ್ಲಿ ಬಾಯ್ ಬಡ್ಕೊತಾ ಇದ್ಲು. ಲಾಸ್ಟ್ ಟೈಮ್ ಪುಲ್ವಾಮಾ ದಾಳಿ ಆಯಿತು, 42 ಜನ ಸೈನಿಕರೇನಲ್ಲಿ ಹೋದರು, ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಆರ್ಮಿ ಬಸ್ಸುಗಳ ಮೇಲೆ, ಜೀಪುಗಳ ಮೇಲೆ, ವ್ಯಾನುಗಳ ಮೇಲೆ. 42 ಸತ್ತರು, ಬಲಿದಾನ ಆಯಿತು, ಸುಟ್ಟು ಹಾಕಿದ್ರು, ಬಾಂಬ್ ಬಿಟ್ಟು ಕಾರ್ನ ತಂದು ನುಗ್ಗಿಸಿ ಬಾಂಬ್ ಕಟ್ಕೊಂಡು ಅಂತ. ಅವಾಗ ಎಲೆಕ್ಷನ್ ಆಯಿತು, ಗೆದ್ಬಿಟ್ರು. ಈಗ ಎಲೆಕ್ಷನ್ ಬರ್ತಾಯಿದೆ, ಅದಕ್ಕೆ ಇದು ಪುಲ್ವಾಮಾ ದಾಳಿ, ಇದು ಪಾಲ್ಗಾವ್ ದಾಳಿ ಅಂತ ಅಮ್ಮ ಬಾಬೆ ಬಡ್ಕೊತಾ ಇದ್ಲು. ಸಾಕಷ್ಟು ಜನ ಹಿಂಗೆ ಇರೋದು ಪಕ್ಷ ಮಾಡ್ತಿದ್ದಾರೆ. ಇನ್ನು ಇವರು ಮರ್ಯಾದೆ ಉಳಿಸ್ಕೋಬೇಕಲ್ಲ ಅಂತ ಸುಮ್ಮನೆ ಇವಾಗ ಪಟಾಕಿ ಮಾಡಿದ್ದಾರೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಟುಸ್ ಪಟಾಕಿಗಳಿವು. ಆಮೇಲೆ ಕಾಂಪ್ರಮೈಸರು, ಮಧ್ಯಸ್ಥಿಕೆ, ಆ ದೇಶದವ್ರು ಈ ದೇಶದವರು. ಆಮೇಲೆ ಅಷ್ಟೇ ನಿಂತಾಯಿತು. ಆಮೇಲೆ ಈ ಬಿಸಿ ಇರೋವಾಗ ಈ ರೀತಿ ಪಟಾಕಿಗಳು ಹಚ್ಚೋದು, ಈ ರೀತಿ ಹೇಳ್ಕೊತಾರೆ ವಿರೋಧ ಪಕ್ಷದವರು. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಏನೇ ಆಗಲಿ, ಹರ್ ಸಿಂಗ್ ರಾಜ ಇದ್ದ, ಅವನ ಹತ್ರ ವಶ ಮಾಡಿಕೊಂಡ್ರು ಪಾಕಿಸ್ತಾನದವರು. ಅದನ್ನು ಗೆಲ್ಲಬೇಕು. ಸಾಧ್ಯವಾದರೆ ಇಡೀ ಪಾಕಿಸ್ತಾನವನ್ನು ಗೆದ್ಕೊಳ್ಳಿ, ಬೇಡ ಅಂತವ್ರು ಯಾರು ತಂಟೆ ತಾಪತ್ರೆ ಇರಲ್ಲ. ಯಾವಾಗಲೂ ನಾನು ದಾಳಿ ಮಾಡಿದ್ರೆ ನಿಮ್ಮ ಕತೆ ಮುಗಿದೋಗುತ್ತೆ, ನಾನು ದಾಳಿ ಮಾಡಿದ್ರೆ ನಿಮ್ಮ ಕತೆ ಮುಗಿದೋಗುತ್ತೆ, ನಮ್ಮ ಮಾತ್ರ ಅಷ್ಟೈತೆ, ನಮ್ಮ ಮಾತ್ರ ಇಷ್ಟ ಐತೆ, ಒಳಗಡೆ ಅಷ್ಟೈತೆ, ಈಚೆ ಅಷ್ಟೈತೆ, ಇಷ್ಟುದ್ದ ಅಷ್ಟು ದಪ್ಪ, ಅವೆಲ್ಲ ಯಾಕ್ರಿ? ಇಲ್ಲ ಸಾಯಬೇಕು, ಇಲ್ಲ ಸಾಧಿಸ್ಬೇಕು, ಬದುಕಬೇಕಿಲ್ಲ ಹಾಳಾಗೋಗ್ಬೇಕು. ಯುದ್ಧ ಅಂದರೆ ಏನು? ಒಂದು ಸಾರಿ ಹೆಜ್ಜೆ ಇಟ್ಬೇಕು, ಹಿಂದೆ ಇಡಬಾರ್ದು. ಇಲ್ಲ ಮೊದಲು ಆಲೋಚನೆ ಮಾಡಬೇಕು. ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಸಾರಿ ಯೋಚನೆ ಮಾಡಿ ಯುದ್ಧ ಮಾಡೋ ಮೊದಲು ಯೋಚನೆ ಮಾಡಿ ಇಟ್ಬಿಟ್ಟಿದ್ದೀವಿ. ರಣರಂಗದಲ್ಲಿ ಹೆಜ್ಜೆ ಇಟ್ಬಿಟ್ಟಿದ್ದೀವಿ. ರಣರಂಗದಲ್ಲಿ ಹೆಜ್ಜೆ ಇಟ್ಮೇಲೆ ಹಿಂದಕ್ಕೆ ಹೋಗ್ಬಾರ್ದು. ಇದು ನನ್ನ ವೈಯಕ್ತಿಕ ವಿಚಾರ. ನೋಡ್ರಿ, ನಾನು ಒಬ್ಬ ಗುರು ಆಗಿದ್ದೀನಿ.
ನನಗೆ ಗೊತ್ತಿರೋ ಅದು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟರಲ್ಲೇ ಏನೋ ಒಂದು ಅನುಮಾನ ಇದೆ ನನಗೆ. ಪಾಕಿಸ್ತಾನದ ಉಗ್ರಗಾಮಿಗಳು ಅಥವಾ ದೇಶದ ವಿರೋಧಿಗಳು, ಈ ದೇಶದ ವಿರೋಧಿಗಳು ಆಹಾರದಲ್ಲಿ ವಿಷಪ್ರಾಶನ ಮಾಡುವಂಥ ಸಾಧ್ಯತೆ ಇದೆ. ಅದು ನೀರಿನಲ್ಲಿರ್ಬೋದು, ಆಹಾರನಲ್ಲಿರ್ಬೋದು. ಅದಕ್ಕೆ ಆದಷ್ಟು ಎಲ್ಲ ಕಡೆ ಕ್ಯಾಂಪುಗಳಲ್ಲೇ, ಮಿಲ್ಟ್ರಿ ಕ್ಯಾಂಪುಗಳು, ಹಾಗೆ ಗ್ರೂಪ್ ತಂಡೋಪತಂಡಗಳು ಎಲ್ಲೆಲ್ಲಿ ಫಂಕ್ಷನ್ ನಡೀತೆ ಅಲ್ಲೆಲ್ಲ ಎಚ್ಚರಿಕೆಯಿಂದ ಇರಬೇಕಂತ ನನ್ನ ಅಭಿಪ್ರಾಯ, ಮನವಿ. ಆಹಾರದ ಭದ್ರತೆ ಹೆಚ್ಚಾಗಿರ್ಬೇಕು ಎಲ್ಲ ಕಡೆ. ಅದು ಚೌಲ್ಟ್ರಿಗಳಿರ್ಬೋದು, ಮದುವೆಗಳಿರ್ಬೋದು, ಸಮಾರಂಭಗಳಿರ್ಬೋದು, ಎಲ್ಲೇ ಆಗಲಿ. ಒಂದು ಇನ್ಫಾರ್ಮೇಷನ್ ಇದೆ, ಇದು ನಮ್ಮ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಆದ್ದರಿಂದ ಹೇಳ್ತಾ ಇದ್ದೀವಿ, ಆಹಾರದ ಮೇಲೆ ದಾಳಿ ಆಗುತ್ತೆ, ಇದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಆಹಾರದಲ್ಲಿ ಏಕೆ ಎಲ್ಲರೂ ಒಂದೇ ಸಾರಿ ಕೂತ್ಕೊಂಡು ತಿನ್ನಬೇಡಿ, ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನೋಡ್ಕೊಳ್ತಾ ಇರಿ. ಹೊಸಬರಿಗೆ ಅಲ್ಲಿ ಅನುಮಾನ ಬಂದವ್ರಿಗೆ ನೋಡ್ಕೊಳ್ಳಿ. ಆದಷ್ಟು CC ಕ್ಯಾಮ್ರಾಗಳಿರಲಿ, ಅನುಮಾನ ಬಂದವ್ರ ಕಡೆ ಗಮನ ಕೊಡ್ತಾರೆ. ಇದು ನನ್ನ ಅಭಿಪ್ರಾಯ. ಯಾಕಂದರೆ ಉಗ್ರಗಾಮಿಗಳು ಹೀಗೆ ದಾಳಿ ಮಾಡಬೇಕು ಅಂತೇನಿಲ್ಲ, ಆ ಥರ ಮಾಡೋಂಥ ಸಾಧ್ಯತೆ ಇದೆ. ಇದು ನಾನು ಭವಿಷ್ಯತ್ನಲ್ಲಿ ಹೇಳ್ತಾರಂಥ ವಿಚಾರ. ಇಲ್ಲ ನೆಕ್ಸ್ಟ್ ಪಾಕಿಸ್ತಾನ ಮೇಲೆ ಹೇಗೆ ದಾಳಿ ಆಗಿದೆ, ಯಾವ ಕಾರಣಕ್ಕೂ ಹಿಂದೆ ಸರಿಬಾರ್ದು. ಏನೇ ಆಗಲಿ ಆಕ್ರಮಿತ ಕಾಶ್ಮೀರನ ತಗೊಳ್ಳೇಬೇಕು ವಾಪಸ್. ಅಲ್ಲಿಂದ ಮುಂದಕ್ಕೂ ಹೋಗಲಿ ಪರವಾಗಿಲ್ಲ. ಆ ಕಡೆ ಹಾಗಂತ ನಾಗರಿಕರ ಮೇಲೆ ದಾಳಿ ಆಗೋದು ಬೇಡ, ಒಳ್ಳೆಯವ್ರ ಮೇಲೆ ಯಾವತ್ತೂ ದಾಳಿ ಆಗೋದು ಬೇಡ. ಅವರು ಯಾವುದೇ ಜಾತಿ ಧರ್ಮ ಆಗಿರಲಿ, ಒಳ್ಳೆಯವ್ರ ಮೇಲೆ ದಾಳಿ ಆಗಬಾರ್ದು. ಏನಿದ್ರು ಕೆಟ್ಟವ್ರ ಮೇಲೆ, ಕ್ರೂರ ಮೃಗಗಳಂತೆ ವರ್ತಿಸ್ತಾರಲ್ಲ ಪಾಪಿಗಳು, ಅವ್ರ ಮೇಲೆ ಅಷ್ಟೇ ಈ ದಾಳಿ. ಇದು ನನ್ನ ಅಭಿಪ್ರಾಯ. ಯಾವ ಕಾರಣಕ್ಕೂ ಹಿಂದೆ ಸರಿಬಾರ್ದು. ಒಂದು ವೇಳೆ ಹಿಂದೆ ಸರಿದ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನು ಹೇಳಿದ್ನಿ, ಎಲ್ಲ ಬಿಡ್ರಿ, ಜನಗಳು ಮರ್ತೋದ್ರು. ಪುಲ್ವಾಮಾ ದಾಳಿ, ಪಾಲ್ಗಾಮ್ ದಾಳಿ, ಯೂರಿ ದಾಳಿ, ಇದೆಲ್ಲ ಮರ್ತೋದ್ರು. ವೆಸ್ಟರ್ನ್ ಹೋಟ್ಲಿದೆ, ಸ್ಟಾರ್ ಹೋಟ್ಲ್, ಅದು ದಾಳಿ ಎಲ್ಲ ಮರ್ತೋದ್ರು. ಜನ ಅಂತ ಯುದ್ಧ ನಿಲ್ಲಿಸ್ಬಿಟ್ರೆ ಮತ್ತು ಎಲೆಕ್ಷನಲ್ಲಿ ನಾವು ಗೆಲ್ಬೋದನ್ನು ಆಸೆ ಇಟ್ಕೊಬಿಟ್ರೆ ಖಂಡಿತ ಹೇಳ್ತೀನಿ, BJPಗ್ರೆ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಎಲೆಕ್ಷನಲ್ಲಿ ಗೆಲ್ಲೋದು ಗ್ಯಾರಂಟಿ ಇಲ್ಲ ಈ ಸಾರಿ. ಲಾಸ್ಟ್ ಟೈಮು ಮಾರ್ಕ್ಸ್ ಕಮ್ಮಿ ಬಂದಿದೆ, ಫಸ್ಟ್ ಟೈಮ್ ತುಂಬ ಮಾರ್ಕ್ಸ್ ಬಂತು 14ನೇ ಇಸ್ವಿನಲ್ಲಿ. 2014ರಲ್ಲಿ ಒಳ್ಳೆ ಮಾರ್ಕ್ಸ್, ಒಳ್ಳೆ ಫಲಿತಾಂಶ ಬಂತು. ಆಮೇಲೆ ನೋಡ್ರಿ, ಎರಡೇ ಸಾರಿ ಏನಾಯಿತು, 2 ಸಾರಿ ಆಗೋಗಿದೆ ಅಲ್ವಾ. ಈಗ ಎಷ್ಟನೇ ಸಾರಿ ಬರ್ತಾಯಿದೆ, 3ನೇ ಸಾರಿನಾ? 2 ಸಾರಿ ಕಮ್ಮಿ ಆಯಿತು. ಈಗ ಮಿಕ್ಸ್ ಮಾಡಿಕೊಂಡು ಒಕ್ಕೂಟ. ಈಗ ಈ ಸಾರಿ ಗೋವಿಂದ, ಇನ್ನೂ ಅದು ಕೂಡ ಇರ್ತದಿಲ್ಲೋ. ಅದಕ್ಕೆ ಮರ್ಯಾದೆ ಉಳಿಸ್ಕೋಬೇಕು. ಜನ ನಂಬಿದ್ದಾರೆ, ಸರ್ಕಾರ ಏನೋ ಮಾಡುತ್ತೆ, ಅಲ್ಲಿ ಏನೋ ಆಕ್ರಮಿತ ಕಾಶ್ಮೀರ ಇದೆ ಅಂತ ತಂದುಕೊಡುತ್ತೆ ಅಂತ ಓಟ್ ಹಾಕಿದ್ದಾರೆ ಫಸ್ಟ್ ಟೈಮು 2014ರಲ್ಲಿ. ನೀವು ಹೋದರೆ ಅಲ್ಲಿ ಸರ್ಕಲಲ್ಲಿ ಮೋದಿಜಿ ಹೋದರೆ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಅಮಿತ್ ಶಾನು ಕಷ್ಟಪಟ್ಟಿದ್ದಾರೆ, ಸಾಕಷ್ಟು ಮಂದಿ BJPಗರು, RSS ಅವರೆಲ್ಲ ಕಷ್ಟಪಟ್ಟಿದ್ದಾರೆ, ಇಲ್ಲ ಅನ್ನಲ್ಲ. ಜೊತೆಗೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮದವರು ಕಷ್ಟಪಟ್ಟಿದ್ದಾರೆ. ಆದರೆ 14ರಲ್ಲಿ ಬಂದಿದ್ದ ರಿಸಲ್ಟು ನೆಕ್ಸ್ಟ್ 5 ವರ್ಷಕ್ಕೆ ಬಂದಿಲ್ಲ. ಯಾವುದೋ 18, 19 ಅಲ್ವಾ, ಬಂದಿಲ್ಲ. ಆವಾಗ ಬಂದಿದ್ದು ಮತ್ತೆ 23, 24, ಆವಾಗಿನ್ನೂ ಅಧೋಗತಿ ಅಲ್ವಾ. ಈ ಸಾರಿ 27ಕ್ಕೆ ಬರುತ್ತೆ ಎಲೆಕ್ಷನು, ಬರ್ಬೋದು. ಅದಕ್ಕೆ ಗೋವಿಂದ. ಆಮೇಲೆ ಟುಸ್ ಆಗೈತದೆ ಇದು ಕೂಡ. ಅದಕ್ಕೆ ಹಂಗೆ ಆಗಬಾರ್ದು ಅಂದರೆ ಗೆಲ್ಲಬೇಕು. ಏನೇ ಆಗಲಿ ಯುದ್ಧಕ್ಕೆ ಹೆಜ್ಜೆ ಇಟ್ಟಿದರೆ ಹಿಂದಕ್ಕೆ ವಾಪಸ್ ಬರಬಾರ್ದು, ಇಟ್ಟ ಹೆಜ್ಜೆನ ಹಿಂದಕ್ಕೆ ತಗೋಬಾರ್ದು. ಇದು ನನ್ನ ಅಭಿಪ್ರಾಯ. ಓಕೆಲಾ. ಇದಕ್ಕೆ ನನ್ನ ಸಹಕಾರ ಖಂಡಿತ ಇರುತ್ತೆ. ನಾನೊಬ್ಬ ಭಾರತೀಯ ಪ್ರಜೆ ಆಗಿ ಒಳ್ಳೆಯದಕ್ಕೆ, ಒಳ್ಳೆಯವ್ರಿಗೆ, ಒಳ್ಳೆಯದಕ್ಕೆ, ಒಳ್ಳೆಯ ಕೆಲಸಕ್ಕೆ ನನ್ನ ಪ್ರೋತ್ಸಾಹವಾಗಿರುತ್ತೆ. ಓಕೆಲಾ. ಹಾಗೆ ಎಲ್ಲರೂ ಈ ದೇಶದ ಪ್ರಜೆಗಳು, ಬೇರೆ ದೇಶಗಳ ಪ್ರಜೆಗಳು ಯಾವಾಗಲೂ ಒಳ್ಳೆಯದನ್ನು ಬಯಸಬೇಕು. ಯುದ್ಧಗಳಿಂದ ಯಾರಿಗೂ ಒಳ್ಳೆಯದಾಗಲ್ಲ ನಿಜ. ಆದರೆ ಆರ್ಮಿ ಅಂತ ಒಂದಿರುತ್ತೆ, ಸೈನ್ಯ ಅಂತ ಒಂದಿರುತ್ತೆ, ಅದು ತನ್ನದೇ ಆದ ಅಸ್ತಿತ್ವ ಹೊಂದಿರುತ್ತೆ. ಅಂದರೆ ತರಬೇತಿ ಹೊಂದಿರುತ್ತೆ. ಸಮಯ ಸಂದರ್ಭ ನೋಡ್ಕೊಂಡು ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಈಗ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಪ್ರಾರಂಭ ಆದಮೇಲೆ ಉದ್ದೇಶ ಏನಿದೆ ಅದನ್ನು ಪೂರ್ತಿ ಮಾಡ್ಕೋಬೇಕು. ಉದ್ದೇಶನ ಮಧ್ಯದಲ್ಲೇ ನಿಲ್ಲಿಸಬಾರ್ದು. ಇಸ್ರೇಲ್ ನೋಡಿ, ಇಸ್ರೇಲ್ ಒಂದು ಚಿಕ್ಕ ದೇಶ. ಇಸ್ರೇಲ್ ಇಡೀ ಜಗತ್ತಿನಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡಿದೆ ಯುದ್ಧದಲ್ಲಿ. ಇದರಿಂದ ಸೈನ್ಯಕ್ಕೆ, ಅಟ್ಲೀಸ್ಟ್ ನಮ್ಮ ಸೈನ್ಯಕ್ಕೆ ಒಳ್ಳೆಯ ಅನುಭವಗಳಾಗುತ್ತೆ.
ತಾಂತ್ರಿಕ ಯಂತ್ರೋಪಕರಣಗಳು, ಯುದ್ಧ ಸಾಮಗ್ರಿಗಳು ಪರೀಕ್ಷೆ ಆಗುತ್ತೆ. ಪರೀಕ್ಷೆ ಒಂದನೇದು. ಎರಡನೇದು, ಯುದ್ಧದಲ್ಲಿ ನಮ್ಮ ಸೈನಿಕರು ಉತ್ಸಾಹದಿಂದ ಏನೋ ಒಂದು ಅನುಭವ ಪಡಿತಾರೆ. ಅದ್ರ ಜೊತೆಗೆ ಯಶಸ್ಸನ್ನು ಕಂಡ್ರೆ ಅದಕ್ಕಿಂತ ಸಂತೋಷ ಇನ್ನೇನಿರಲ್ಲ. ಅದಕ್ಕೆ ಸೈನಿಕರು, ಸರ್ಕಾರ ಈ ಪ್ರಜೆಗಳಿಗೆ ಗೆಲುವನ್ನು ತಂದುಕೊಡ್ಬೇಕು. ಅದಕ್ಕೆ ಪ್ರಜೆಗಳು ಕೂಡ ಸರ್ಕಾರಕ್ಕೆ, ಸೈನ್ಯಕ್ಕೆ ಸಹಕಾರ ನೀಡಬೇಕು. ಇದು ನನ್ನ ಅಭಿಪ್ರಾಯ. ಹಾಗಂತ ಅಮಾಯಕತ್ವದ ಮೇಲೆ ಯಾರ ಮೇಲೂ ಆಟ ಆಡಬಾರ್ದು. ಇದು ನನ್ನ ಅಭಿಪ್ರಾಯ. ಗೊತ್ತಾಯ್ತಲ್ಲ? ಆದ್ದರಿಂದ ಎಲ್ಲರೂ ಒಳ್ಳೆಯದಾಗಲಿ. ಅನಿವಾರ್ಯತೆ ಬಿದ್ದಾಗ ಎಲ್ಲರೂ ಯುದ್ಧದಲ್ಲಿ ಭಾಗಿಯಾಗಬೇಕು. ಈ ವಿಡಿಯೋ ಇಲ್ಲಿಗಳಲ್ಲಿ ಮುಗಿಸ್ತಾ ಇದ್ದೀನಿ. ಆದಷ್ಟು ಇಟ್ಟ ಹೆಜ್ಜಲ್ಲಿ ಹಿಂದಕ್ಕೆ ತೊಗೊಬಿಡಿ ದಯವಿಟ್ಟು. ನನ್ನ ಅಭಿಪ್ರಾಯ ತಗೊಂಡ್ರೆ ಮುಂದೆ ತುಂಬ ಪರಿಣಾಮಗಳನ್ನು ಎದುರಿಸ್ಬೇಕಾಗ್ತದೆ. ಶತ್ರುಗಳಿಂದ ನಾನು ಹೇಳ್ತಿರೋದು, ಯಾವತ್ತು ಶತ್ರು ನಾಮಶೇಷ ಆಗಬೇಕು. ಶತ್ರು ಶೇಷ ಆಗಲಿಲ್ಲ ಅಂದರೆ ಈ ಸಾರಿ ಕಷ್ಟ ಆಗುತ್ತೆ. ಪರಿಸ್ಥಿತಿ ಹಂಗಿದೆ ಮುಂದೆ. ಆ ಥರ ಪರಿಣಾಮಗಳು, ಅಡ್ಡ ಪರಿಣಾಮಗಳು ತುಂಬ ಆಗುತ್ತೆ ಮುಂದೆ. ಅದಕ್ಕೆ ಅದು ಯಾರ್ಯಾರು ಬ್ಯಾಲೆನ್ಸ್ ಇದ್ದಾರೆ, ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ, ಸಂಪೂರ್ಣವಾಗಿ ಶೇಷ ಆಗಬೇಕು, ನಾಮಾವಶೇಷ ಆಗಬೇಕು. ಇದೆಲ್ಲ ಈ ಭಾರತ ದೇಶದ ಸಕಲ ಯುದ್ಧ ಉತ್ಸಾಹಿಗಳಿದಾರಲ್ಲ, ಯುದ್ಧ ಮಾಡೋ ಉತ್ಸಾಹಿಗಳು, ವೀರರು ಅನ್ಸ್ಕೊಳ್ತಿರಲ್ಲ, ನೀವೆಲ್ಲರೂ ಹೇಳ್ತಿರೋದು ನಾನು ಒಬ್ಬ ಪ್ರಜೆಯಾಗಿ, ಒಬ್ಬ ಗುರುವಾಗಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ವಿಜಯಶಾಲಿಯಾಗಿ. ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ನಿಮ್ಮ ಕೊಡೋ ಲೈಕ್ ಪ್ರೋತ್ಸಾಹ ಆಗುತ್ತೆ. ಎಲ್ಲರೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ್. ಜೈ ಭವಾನಿ, ಜೈ ಶಿವಾಜಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್.